ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ದೆಹಲಿಗೆ ದೌಡಾಯಿಸಿದ್ದಾರೆ ಡಿವಿ ಸದಾನಂದಗೌಡ. ಆಡಿಯೋ ವೈರಲ್ ಬೆನ್ನಲ್ಲೇ ಡಿವಿಎಸ್ ದೌಡಾಯಿಸಿದ್ದಾರೆ. ದೆಹಲಿಗೆ ದೌಡಾಯಿಸಿದ ಡಿವಿ ಸದಾನಂದಗೌಡ ವೈರಲ್ ಆಡಿಯೋ ಕುರಿತು ವರಿಷ್ಠರಿಗೆ ವಿವರಣೆಯನ್ನ ಕೂಡ ನೀಡಲಿದ್ದಾರೆ. ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಆಡಿಯೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿವಿ ಸದಾನಂದಗೌಡ ಸಮಜಾಯಿಷಿಯನ್ನ ಕೂಡ ನೀಡಲಿದ್ದಾರೆ. ತಮ್ಮ ವಿರುದ್ಧದ ಆರೋಪ ಏನ್ ಕೇಳಿ ಬಂದಿದೆ, ಈ ಆರೋಪವನ್ನ ತಳ್ಳಿ ಹಾಕುವಂತಹ ತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಇದು ಕಂಪ್ಲೀಟ್ ಆಗಿ ನಾನು ಏನು ಮಾತನಾಡಿಲ್ಲ, ಏನೇ ಮಾತನಾಡೋದಿದ್ರು ಕೂಡ ವರಿಷ್ಠರ ಜೊತೆಗೆ ಮಾತನಾಡ್ತೇನೆ, ರಾಷ್ಟ್ರೀಯ ನಾಯಕರಿಗೆ ನಾನು ಸಮಜಾಯಿಷಿಯನ್ನ ಕೊಡ್ತೇನೆ ಎನ್ನುವಂತಹ ಹೇಳಿಕೆಯನ್ನ ನಿನ್ನೆ ಅಷ್ಟೇ ನೀಡಿದ್ರು. ಇನ್ನು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಅಡ್ಡ ಮತದಾನದ ಮಾಹಿತಿ ಮೊದಲೇ ನೀಡಿದ್ದೆ ಬಿವೈ ವಿಜಯೇಂದ್ರ ಅಶೋಕ್ಗೆ ನೀಡಿದ್ದೆ ಅಂತ ವಾದವನ್ನ ಕೂಡ ಮಾಡ್ತಾ ಇದ್ದಾರೆ. ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ರಾಷ್ಟ್ರೀಯ ನಾಯಕರು. ಇನ್ನು ಆಡಿಯೋ ವೈರಲ್ ಜೊತೆ ರಾಜ್ಯ ರಾಜಕೀಯದ ಚರ್ಚೆಯನ್ನ ಕೂಡ ಮಾಡಲಿದ್ದಾರಂತೆ. ಹೈಕಮಾಂಡ್ ಮಟ್ಟದಲ್ಲಿ ತನ್ನ ವರ್ಚಸ್ಸಿಗೆ ಧಕ್ಕೆ ಆಗದಂತೆ ವಾದವನ್ನು ಮಾಡುವಂತಹ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ವಿಶ್ವಾಸಾರ್ಹತೆ ಉಳಿಸಿಕೊಳ್ಳುವಂತಹ ತಂತ್ರದಲ್ಲಿ ಡಿವಿಎಸ್ ಇದ್ದಾರೆ. ಆಡಿಯೋದಲ್ಲಿ ಯಾರ ಜೊತೆ ಮಾತನಾಡಿದೆ ಅಂತ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಷಡ್ಯಂತ್ರ ನಡೆದಿದೆ ಅಂತ ಡಿವಿಎಸ್ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಬಿಜೆಪಿಯ ವರಿಷ್ಠರಿಗೆ ಸದಾನಂದಗೌಡ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈಗಾಗಲೇ ರಾಷ್ಟ್ರ ರಾಜಧಾನಿ ದೆಹಲಿಗೆ ತೆರಳಿರುವುದು. ಅವರ ವಿರುದ್ಧವಾಗಿ ಷಡ್ಯಂತ್ರವನ್ನ ನಡೆಸಲಾಗಿದೆ. ಅವರ ವಿರುದ್ಧವಾಗಿ ಷಡ್ಯಂತ್ರವನ್ನ ನಡೆಸಿ ಆಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಆ ರೆಕಾರ್ಡ್ ಆದಂತಹ ಆಡಿಯೋವನ್ನ ವೈರಲ್ ಮಾಡಲಾಗಿದೆ. ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಳ್ಳುವಂತಹ ತಂತ್ರದಲ್ಲಿ ಈಗ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ಕಸರತ್ತನ್ನ ಮುಂದುವರಿಸಿ ಹಾಗೆ ಈಗೇನು ಅಡ್ಡ ಮತದಾನ ಕ್ರಾಸ್ ವೋಟಿಂಗ್ ಆಗಿದೆ, ಈ ಒಂದು ವಿಚಾರವನ್ನ ಕೂಡ ತಮ್ಮ ಜೊತೆಗೆ ತೆಗೆದುಕೊಂಡು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಇವತ್ತು ಭೇಟಿ ಮಾಡಲಿದ್ದಾರೆ. ಭೇಟಿ ಮಾಡಿ ಈ ಆಡಿಯೋ ಹಾಗೆ ಅಡ್ಡ ಮತದಾನ ರಾಜಕೀಯದ ಒಂದಷ್ಟು ಬೆಳವಣಿಗೆಗಳು ಏನಿದೆ, ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಕಿರಣ್ ಕಾನ್ಮನೆ, ಈಗಾಗಲೇ ನಿನ್ನೆ ಅಷ್ಟೇ ಡಿವಿ ಸದಾನಂದಗೌಡರ ಒಂದು ಆಡಿಯೋ ವೈರಲ್ ಆಗಿತ್ತು. ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತನಾಡಿರ್ತಕ್ಕಂಥ ವಿಡಿಯೋ ಎನ್ನಲಾಗ್ತಾ ಇದೆ. ಎಸ್, ಇದರ ಬೆನ್ನಲ್ಲೇ ದೆಹಲಿಗೂ ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ? ಎಸ್, ಏನು ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಸಿಕ್ಕಿರತಕ್ಕಂತಹ ಡಿವಿ ಸದಾನಂದ ಗೌಡ್ರ ಅವರ ಆಡಿಯೋ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ಡಿವಿ ಸದಾನಂದ ಗೌಡ್ರು ಮಾತಾಡುವಂತ ಸಂದರ್ಭದಲ್ಲಿ ಕೇಂದ್ರದ ನಾಯಕರ ಜೊತೆಗೆ ಏನೋ ಕೇಂದ್ರ ನಾಯಕ ವಕ್ತಾರರೊಬ್ಬರ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಇನ್ನು 3 ತಿಂಗಳ ಬಳಿಕ ಬದಲಾವಣೆಯನ್ನ ಮಾಡಿ ಅನ್ನುವಂತಹ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ನಿನ್ನೆ ಡಿವಿ ಸದಾನಂದ ಗೌಡರು ಈ ವಿಡಿಯೋ ನನ್ನದಲ್ಲ, ನೋ ಕಮೆಂಟ್ಸ್ ಎನ್ನುವಂತಹ ಉತ್ತರವನ್ನು ಸಹ ಕೊಟ್ಟಿದ್ರು. ಇದಾದ ಬಳಿಕ ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ದೆಹಲಿಗೆ ಪ್ರಯಾಣ ಬೆಳೆಸಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಏನು ಆಡಿಯೋ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಈ ಆಡಿಯೋ ಎಲ್ಲಿಂದ ಆಯ್ತು, ಯಾರ ಜೊತೆಗೆ ಮಾತಾಡಿದ್ದೇ ಹೌದಾದ್ರೆ ಯಾರ ಜೊತೆಗೆ ಮಾತಾಡಿದೆ ಎನ್ನುವಂತಹ ವಿಚಾರಗಳನ್ನು ಸಹ ಚರ್ಚೆಯನ್ನು ಮಾಡಿಸಬಹುದು. ಅದರ ಜೊತೆಗೆ ಈ ಆಡಿಯೋ ನನ್ನದೇ ಅಲ್ಲ ಎನ್ನುವಂತಹ ವಾದವನ್ನು ಮಾಡ್ತಾ ಹೋದ್ರೆ ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ, ನನ್ನ ವರ್ಚಸ್ಸಿಗೆ ಧಕ್ಕೆಯನ್ನು ತರುವುದಕ್ಕಾಗಿ ಯಾರು ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಸಹ ನಿತಿನ್ ನಬೀನ್ ಅವರ ಮುಂದೆ ಚರ್ಚೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಅಡ್ಡ ಮತದಾನ ನಡೆದಂತ ಸಂದರ್ಭದಲ್ಲಿ ಡಿವಿ ಸದಾನಂದ ಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಅಡ್ಡ ಮತದಾನ ನಡೆಯುತ್ತೆ ಅನ್ನುವಂತ ವಿಚಾರ ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ಈ ವಿಚಾರವನ್ನ ನಾನು ರಾಜ್ಯ ನಾಯಕರಾದಂತಹ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರ ಗಮನಕ್ಕೆ ತಂದಿದ್ದೆ. ಆದ್ರೆ ಅವರು ಈ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂತಹ ವಿಚಾರಗಳನ್ನು ಸಹ ಕೇಂದ್ರ ನಾಯಕರ ಮುಂದೆ ಇಡ್ತಾ ಇರುವಂತದ್ದು. ಇದರ ಜೊತೆಗೆ ರಾಜ್ಯದ ಕೆಲವಷ್ಟು ವಿಚಾರಗಳನ್ನು ಸಹ ಚರ್ಚೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಕಾವ್ಯ, ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.